ಎಲ್ಲ ಗ್ರಾಮೀಣ ಪತ್ರಕರ್ತರಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು. ಹಾಗೆಯೇ ಪತ್ರಕರ್ತರಿಗೆ ನಿವೇಶನ, ಬಸ್ ಪಾಸ್ ಸೌಲಭ್ಯಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗುತ್ತೆ ಅಂತ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ. ಕೊಡಗು ಪತ್ರಕರ್ತರ ಸಂಘ ಹಾಗೂ ಸೋಮವಾರಪೇಟೆ ತಾಲೂಕು ಘಟಕದ ಆಶ್ರಯದಲ್ಲಿ ಬೆಳಗುಂದ ಸರ್ಕಾರಿ ಪ್ರಾಥಮಿಕ ಶಾಲೆ ಮೈದಾನದಲ್ಲಿ ಭಾನುವಾರ ಜಿಲ್ಲೆಯ ಪತ್ರಕರ್ತರಿಗೆ ಆಯೋಜಿಸಿದ್ದ ಕೆಪಿಎಸ್ ಕ್ರಿಕೆಟ್ ಲೀಗ್ ಪಂದ್ಯಾಟ ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಘದ ವತಿಯಿಂದ ಇವತ್ತು 2024ನೇ ಇಸ್ವಿಯ ಕೆಪಿಎಸ್ ಕ್ರಿಕೆಟ್ ಲೀಗ್ ಹಾಗೂ ನಮ್ಮ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹೆಲ್ತಿ ಬಾಡಿ ಈಸ್ ಈಕ್ವಲ್ ಟು ಹೆಲ್ತಿ ಮೈಂಡ್. ಅಂದ್ರೆ ನಮ್ಮ ದೇಹ ಯಾವಾಗ ಆರೋಗ್ಯಕಾರಿ ಚೆನ್ನಾಗಿರ್ತದೆ ಅಂತಂದ ಸಂದರ್ಭದಲ್ಲಿ ನಮ್ಮ ಮನಸ್ಸು ಅಷ್ಟೇ ಕ್ಲಿಯರ್ ಆಗಿರ್ತದೆ. ದಿನನಿತ್ಯ ನಾವೇನ್ ಮಾಡ್ತೀವಿ ಅಂತಂದ್ರೆ ಹಲವಾರು ಸಮಸ್ಯೆಗಳಲ್ಲಿ ನಾವು ನಮ್ಮ ಆರೋಗ್ಯ ಬಗ್ಗೆ ನಾವು ಹಾಳು ಮಾಡ್ಕೋತೀವಿ. ಅದಕ್ಕೋಸ್ಕರ ನೀವು ಹೇಳ್ದಂಗೆ ದುಡ್ಡು ಎಷ್ಟೇ ಮಾಡ್ಕೋಬಹುದು, ಎಷ್ಟೇ ಸಂಪಾದನೆ ಮಾಡ್ಕೋಬಹುದು, ಮಾತ್ರ ಆರೋಗ್ಯನ ನಮ್ಮ ಹೆಲ್ತ್ಗೋಸ್ಕರ ನಾವು ಸ್ಪೋರ್ಟ್ಸ್ ಮುಖಾಂತರ ಒಂದು ರೀತಿಲಿ ನಮ್ಮ ಬಾಡಿನ ಒಂದು ರೀತಿಲಿ ಕಾಪಾಡ್ಕೊಳ್ಳಕ್ಕೆ ಒಂದು ಅವಕಾಶ. ಅದೇ ರೀತಿಲಿ ದಿನನಿತ್ಯ ನೀವು ನಿಮ್ಮ ಕಡೆಯಲ್ಲಿ ನೀವು ರಿಪೋರ್ಟಿಂಗ್ ಪ್ರಕಾರಕ್ಕೋ ಬೇರೆ ಬೇರೆ ವಿಚಾರಕ್ಕೆ ನೀವು ನಿಮ್ಮ ಕೆಲಸಕ್ಕೆ ಹೋಗ್ತೀರಾ. ಮಾತ್ರ ನೀವು ಹೇಳ್ದಂಗೆ ಒಂದು ಪತ್ರಕರ್ತರ ಭವನದಲ್ಲಿ ಒಂದೇನಾದ್ರು ಮೀಟಿಂಗ್ ಆದ್ರೆ ನಾವೆಲ್ಲರೂ ಸೇರ್ಕೊಳಕ್ ಒಂದು ಅವಕಾಶ. ಇಲ್ಲಾಂದ್ರೆ ನಮ್ಮ ಫ್ಯಾಮಿಲಿ ತರ ಇಲ್ಲಿ ಸೇರ್ಕೊಳ್ಳಕ್ಕೆ ವರ್ಷಕ್ಕೆ ಒಂದ್ಸಲಿ ಒಂದು ನಡೆಯ ಕಾರ್ಯಕ್ರಮ ಹಲವಾರು ಎರಡೆರಡು ಸಂಘದಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ರ. ಮಾತ್ರ ಇದು ಯಾಕಂತಂದ್ರೆ ರೆವೆಂಡಿಂಗ್ಗೆ ಅವ್ರ ಮನೇಲಿ ಏನ್ ಸಮಸ್ಯೆ ಆಯ್ತಾ ಇದೆ, ವಸಂತ ಅಣ್ಣಂಗೆ ಇನ್ನೊಬ್ರಿಗೆ ಸಮಸ್ಯೆ ಏನಾಯ್ತಾ ಅಂತ ಗೊತ್ತಿರಲ್ಲ. ಸಂಘ ಇರೋದಕ್ಕೆ ಅದಕ್ಕೆ ಕರೆಕ್ಟ್ ಅಲ್ವಾ? ನಮ್ಮವ್ರೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಸಮಸ್ಯೆಗಳ ಬಗೆಹರಿಸಲಿಕ್ಕೆ ನೀವು ಹೇಳ್ದಂಗೆ ಒಂದು ರಿಜಿಸ್ಟರ್ಡ್ ಸಂಘದ ವತಿಯಿಂದ ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬ್ರು, ಹರೀಶು ಇದ್ರು, ನೀವು ಇದ್ರಿ ಆ ಪ್ರೋಗ್ರಾಮ್ ಅಲ್ಲಿ ಅಂತ ಕಾಣಿಸುತ್ತೆ. ಶನಿವಾರ ಸಂತೆಯಲ್ಲಿ ಬಸ್ ಸ್ಟ್ಯಾಂಡ್ ಗುದ್ಲಿ ಪೂಜೆಗೆ ಬಂದಂತ ಸಂದರ್ಭದಲ್ಲಿ ಅವ್ರು ನಿಮ್ ಬೇಡಿಕೆಗೆ ಇಲ್ಲಪ್ಪ ಎಲ್ಲಾ ಪತ್ರಕರ್ತರ ಸಂಘಕ್ಕೆ ಇದಕ್ಕೆ ಬಸ್ ಪಾಸ್ ಕೊಡ್ಲಿಕ್ಕೆ ನಾವು ಜವಾಬ್ದಾರಿ ತಗೋತೀನಿ ಅಂತ ಹೇಳಿದ್ರು. ಅವತ್ತು ಪತ್ರಕರ್ತರ ಕೆಲಸ ತುಂಬಾ ಕಷ್ಟ, ಬಯಸ್ಕೋತಾ ಇರ್ತೀರಾ, ಅಧಿಕಾರಿಗಳ ಹತ್ರ ಬಯಸ್ಕೋತೀರಾ, ಜನರ ಹತ್ರನೂ ಬಯಸ್ಕೋತೀರಾ. ನಾವು ರಾಜಕಾರಣಿಗಳು ಒಂದೊಂದ್ಸಲಿ ನಾವಂತೂ ಮಾಡಿಲ್ಲ, ಎಷ್ಟೋ ರಾಜಕಾರಣಿಗಳು ಪತ್ರಕರ್ತರು ಧಮಕಿ ಹಾಕದಂತೂ ನಾನು ನೋಡಿದೀವಿ. ಅದಕ್ಕೋಸ್ಕರ ನೀವು ಅಂದ್ರೆ ಮೈಂಡ್ ಕ್ಲೀನ್ ಆಗಿ ನಾವು ಕೆಲಸ ಮಾಡಿದ್ರೆ ಯಾವ ಕಾರಣಕ್ಕೂ ನಿಮ್ಮ ಬೆಲ್ ತೋರ್ಸಕ್ಕಾಗಲ್ಲ. ಅಖಿಲ ಭಾರತ ಸಂತ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಶ್ರೀ ರಾಜೇಶನಾಥ ಗುರೂಜಿ ಮಾತನಾಡಿ, ಸಮಾಜಮುಖಿ ಚಿಂತನೆ ಹಾಗೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವವರು ಮಾತ್ರ ನಿಜವಾದ ಪತ್ರಕರ್ತರಾಗಲು ಸಾಧ್ಯ ಎಂದರು. ಅಂತದ್ದು ಅಂತ ಹೇಳಿದ್ರೆ ಅದೇ ಪತ್ರಕರ್ತರ ಜೀವನ ತುಂಬಾ ಕಷ್ಟ ಅಂತ ಹೇಳುವಂಥದ್ದನ್ನು ಕೇಳಿಪಟ್ಟೆ. ಆದರೆ ಟಿವಿಯಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ನೋಡುವಾಗ ಅವರು ಇಂಥ ಪತ್ರಿಕೆಯವರು ಅಂತ ಹೇಳುವಾಗ ಇವರೆಲ್ಲ ದೊಡ್ಡವರು ಅಂತ ಹೇಳುವಂತಹ ಭಾವನೆಗಳು ಅಲ್ಲಿ ಮೂಡುವಂಥದ್ದು ಸಹಜ. ಆದರೆ ಎಷ್ಟು ಕಷ್ಟದಲ್ಲಿ ಪತ್ರಕರ್ತರ ಆ ವೃತ್ತಿ ನಡೀತದೆ ಅಂತ ಹೇಳುವಂಥದ್ದು ಅದರೊಳಗೆ ಇಳಿದು ನೋಡಿದಾಗ ಮಾತ್ರ ಗೊತ್ತಾಗುವಂಥದ್ದು. ಇಂಥ ಒಂದು ಕ್ರೀಡೆಗಳು ಪತ್ರಕರ್ತರಿಗೆ ಒಂದು ಖುಷಿಯನ್ನು ಕೊಡಬಹುದು ಅಂತ ಹೇಳುವಂತಹ ಭಾವನೆಯನ್ನು ಇಟ್ಟುಕೊಂಡು ಸಂಘಟನೆಯು ಇದರತ್ತ ತೊಡಗಿಸಿಕೊಂಡಿರುವುದು ತುಂಬಾ ಸಂತೋಷದಾಯಕವಾದಂತಹ ವಿಚಾರ. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್.ಎ. ಮುರಳೀಧರ್ ಮಾತನಾಡಿ, ಗ್ರಾಮೀಣ ಪತ್ರಕರ್ತರಿಗೆ ಸರ್ಕಾರದಿಂದ ಕನಿಷ್ಠ ಭದ್ರತೆ ಒದಗಿಸಬೇಕು. ಯಾವುದೇ ಸರ್ಕಾರಗಳು ಗ್ರಾಮೀಣ ಕಾರ್ಯನಿರತ ಪತ್ರಕರ್ತರಿಗೆ ಯಾವುದೇ ಪ್ರಾಥಮಿಕ ಸೌಲಭ್ಯಗಳನ್ನು ನೀಡಿಲ್ಲ. ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಾ ಇರುವುದೇ ಪತ್ರಿಕಾ ರಂಗ ಮತ್ತು ಗ್ರಾಮೀಣ ಪತ್ರಕರ್ತರು ಎಂಬುದನ್ನು ಮನಗಾಣಬೇಕೆಂದರು. ನಮ್ಮ ಸರ್ಕಾರದಿಂದ ಏನು ನಮ್ಗೆ ಇದುವರೆಗೂ ಕೂಡ ಒಂದು ಗ್ರಾಮೀಣ ಬಸ್ ಪಾಸ್ ಇದು ಪತ್ರಕರ್ತರಿಗೆ ಯಾರಿಗೂ ಸಿಕ್ಕಿಲ್ಲ. ಯಾರಿಗೆ ಸಿಕ್ಕಿದೆ ಬಸ್ ಪಾಸ್ ಅಂತಂದರೆ ಜನರಿಗೆ ಗೊತ್ತಾಗಲ್ಲ. ಪೇಪರ್ ಬರ್ತದೆ ಪತ್ರಕರ್ತರಿಗೆ ಬಸ್ ಪಾಸ್ ಅಂತ ಬರ್ತದೆ, ಜನಕ್ಕೆ ಅಂತ ತಿಳ್ಕೊತಾರೆ ಪಾಸ್ ಕೊಟ್ಟಿದ್ದಾರೆ ಅಂತ. ಬಟ್ ನಮ್ಮ ಅಂತರಾಳದ ನೋವುಗಳು ಗ್ರಾಮೀಣ ಪತ್ರಕರ್ತರಿಗೆ ಮಾತ್ರ ಗೊತ್ತಿದೆ. ಜಿಲ್ಲಾ ಮಟ್ಟದ ಪತ್ರಕರ್ತರು ಮತ್ತು ಯಾರು ವಾರ್ತಾ ಇಲಾಖೆಯಿಂದ ಅಕ್ರಿಟೇಷನ್ ತಗೊಂಡಿರ್ತಾರೆ ಅವ್ರಿಗೆ ಮಾತ್ರ ಎಲ್ಲ ಫೆಸಿಲಿಟಿ ಇದೆ. ಬಸ್ಸಲ್ಲಿ ಹೋಗೋಕ್ಕೆ ಬರೋಕ್ಕೆ, ಈವನ್ ವಿಧಾನಸೌಧದೊಳಗೆ ಹೋಗಿ ಕೂಡ ಅಕ್ರಿಟೇಷನ್ ಕಾರ್ಡ್ನ ಮಾತ್ರ ಕೇಳ್ತಾರೆ, ಬೇರೆಯವ್ರಿಗೆ ಬಿಡಲ್ಲ. ಇನ್ಫ್ಲುಯೆನ್ಸ್ ಇದ್ದರೆ ಹೋಗೋದಕ್ಕೆ. ಅಂಥ ಪರಿಸ್ಥಿತಿಲಿ ನಮಗೆ ಬಸ್ ಪಾಸು ಅಥವಾ ನಮ್ಮ ಕ್ಷೇಮಕ್ಕಾಗಿ ಒಂದು ಸ್ವಂತ ಕ್ಷೇಮ ನಿಧಿ ಇಲ್ಲ, ಅಥವಾ ನಮಗೆ ಮೆಡಿಕಲ್ ಏನಾದ್ರು ಹೆಲ್ತ್ ಏನಿಲ್ಲ. ಹಾಗೂ ನಾವು ಮೆಡಿಕಲ್ ಇನ್ಶೂರೆನ್ಸ್ ಏನಿದೆ ನಾವೇ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಇದೆ. ಅದಕ್ಕೆ ನಾವು ನಮ್ಮ ಒಂದು ಕ್ಷೇಮ ನಿಧಿ ಕ್ರೋಢೀಕರಣ ಮಾಡಿ ಆ ಬಂದ ಬಡ್ಡಿ ಹಣದಲ್ಲಿ ಏನು ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ ಸ್ವಂತ ನಾವೇ ಸಂಘಗಳೇ ಕಟ್ಕೊಂಡು ಮಾಡುವಂಥ ದಿನಗಳಿಗೆ ಬರ್ತಾ ಇದೆ. ಸರ್ಕಾರ ಕೊನೆಗಾದರೂ ಎಚ್ಚೆತ್ತು, ಒಂದು ಶಾಸಕರು ಇಲ್ಲೇ ಇದ್ದಾರೆ, ಪತ್ರಕರ್ತರಿಗೆ ಒಂದು ಒಳ್ಳೆಯ ಫೆಸಿಲಿಟಿಗಳನ್ನ ಕನಿಷ್ಠ ಫೆಸಿಲಿಟಿ ಯಾರು ಕೊಡಲಿ ಅಂತ ಹೇಳ್ತಾ ಈ ಕ್ರೀಡಾಕೂಟನ ಯಶಸ್ವಿಗೊಳಿಸೋಕೆ ನೀವು ಬಂದಿದ್ದು ಅದು ಸಂತೋಷದ ವಿಚಾರ ಅಂತ ಹೇಳಿ. ರಾಜ್ಯ ಒಕ್ಕಲಿಗರ ಸಂಘದ ಜಿಲ್ಲಾ ನಿರ್ದೇಶಕ ಹರಪಳ್ಳಿ ರವೀಂದ್ರ ಮಾತನಾಡಿ, ಪತ್ರಕರ್ತರು ಯೋಧರಿದ್ದಂತೆ ಯಾವಾಗಲೂ ಬೇರೆಯವರ ನೋವಿಗೆ ಸ್ಪಂದಿಸುತ್ತಾರೆ ಎಂದರು. ಪತ್ರಕರ್ತರ
ದಿನಾಚರಣೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾ ಹಿಂದೊಂದು ಯಾವುದೋ ಭಾಷಣದಲ್ಲಿ ಹೇಳ್ತಿದ್ದೆ, ಪತ್ರಕರ್ತರು ನಮ್ಮ ದೇಶದ ಯೋಧರಿಗೆ ಸಮಾನ ಅಂತ. ಯಾಕಂತ ಹೇಳಿದ್ರೆ ಎಲ್ಲ ಸಮಾಜದ ಕಷ್ಟ ಕಾರ್ಪಣ್ಯಗಳನ್ನು, ಹುಳುಕು ಒಳಿತುಗಳನ್ನು, ಅದು ಯಾರೇ ಇರಲಿ ಅವರ ಒಂದು ಒಳ್ಳೆತನ ಅಥವಾ ಕೆಟ್ಟತನವನ್ನ ಸಮಾಜಕ್ಕೆ ತಿಳಿಸಿ ಹೇಳುವಂತ ಧೈರ್ಯ, ಎದೆಗಾರಿಕೆ ಇರೋದು ಪತ್ರಕರ್ತರಿಗೆ. ಹಾಗಾಗಿ ಪತ್ರಕರ್ತರಿದ್ರೆ ಮಾತ್ರ ನಮ್ಮ ಆರೋಗ್ಯಕರವಾದ ಒಂದು ಸಮಾಜ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪತ್ರಕರ್ತರಿಗೆ ಇವತ್ತು ಬಿಡುವು ಮಾಡಿಕೊಂಡು ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ HR ಹರೀಶ್ ಕುಮಾರ್, ಬಳಗುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ PM ಪಾರ್ವತಿ, ಮಡಿಕೇರಿ ಪತ್ರಿಕಾ ಭವನ ಮ್ಯಾನೇಜಿಂಗ್ ಟ್ರಸ್ಟಿ TP ರಮೇಶ್, KPCC ಸದಸ್ಯ KA ಯಾಕೂಬ್, ಉದ್ಯಮಿ ಸುಗುರಾಜ್ ಕುಶಾಲನಗರ, ಒಕ್ಕಲಿಗರ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಗಿರೀಶ್ ಮಲ್ಲಪ್ಪ, ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ G ಅನಂತ ಶಯನ, ರೈತ ಹೋರಾಟ ಸಮಿತಿ ಅಧ್ಯಕ್ಷ ಚಕ್ರವರ್ತಿ ಸುರೇಶ್, ಸಂಘದ ಉಪಾಧ್ಯಕ್ಷ ಕವನ್ ಕಾರ್ಯಪ್ಪ, ಕಾರ್ಯದರ್ಶಿ DP ಲೋಕೇಶ್ ಪಾಲ್ಗೊಂಡಿದ್ದರು. ಮೈಸೂರಿನ ನಾರಾಯಣ ಹೆಲ್ತ್ ಸಿಟಿ ಸೆಂಟರ್ನ ವೈದ್ಯರು ಪತ್ರಕರ್ತರ ಆರೋಗ್ಯವನ್ನು ತಪಾಸಣೆ ಮಾಡಿದರು. ಪಾರ್ವತಿ ಅವರು ಆಗಿರೆ ಉತ್ತಮ ಪ್ರಯತ್ನ. Court Warriors.